ದಯಾಘನ ಗವಿಸಿದ್ದೇಶನನ್ನು, ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ವೇದಿಕೆ ಮೇಲಿರುವ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇದೊಂದು ಪುಟ್ಟ ಹಳ್ಳಿ, ಕಿಡದಾಳ. ಈ ಪುಟ್ಟ ಹಳ್ಳಿಯ ಪಕ್ಕದಲ್ಲಿ ಒಂದು ಇಂಟರ್ನ್ಯಾಷನಲ್ ಶಾರದಾ ಸ್ಕೂಲ್. ಅದರ ಹೆಸರು ಶಾರದೆ. ವಿದ್ಯಾದಿ ದೇವತೆ ಆಕೆ. ನಾವೆಲ್ಲ ಹಿಂದೆ ಪ್ರಾರ್ಥನೆ ಮಾಡುವಾಗ ನಮಗೆ ಹೇಳಿಸ್ತಿದ್ರು ಇದನ್ನು, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ. ಇವತ್ತು ಹಾಗಲ್ಲ, ಇದು ನಮಸ್ತೆ ಶಾರದಾ ದೇವಿ ಕಿಡದಾಳ ಪುರವಾಸಿನಿ. ನೀನು ಅಂಥ ಶಾರದೆಯನ್ನು ಅವರು ಕಾಶ್ಮೀರದಿಂದ ಕಿಡದಾಳಕ್ಕೆ ತಗೊಂಡು ಬಂದರು, ಇಬ್ಬರು ಅಣ್ಣ ತಮ್ಮ. ಮತ್ತು ಈ ಸಂಸ್ಥೆ ನೋಡಿ ಒಂದೇ ವರ್ಷದಾಗ ಕಟ್ಟ್ಯಾರ ಅವರು. ಅಕಸ್ಮಾತ್ ಹಿಂದೆ ಶಹಜಾನ್ ಏನಾದರೂ ಈಗಿದ್ರೆ ತಾಜ್ ಮಹಲ್ ಇವರಿಗೆ ಕಟ್ಟಕ್ಕೆ ಕೊಡ್ತಿದ್ದಾತ. ಒಂದು ವರ್ಷದ ಹಿಂದೆ ಏನೂ ಇರಲಿಲ್ಲ ಇಲ್ಲಿ. ಮತ್ತೊಂದು ತಿಂಗಳು ಬಿಟ್ಟು, 2 ತಿಂಗಳು ಬಿಟ್ಟು, 3 ತಿಂಗಳು ಬಿಟ್ಟು ಬಂದ್ರೆ ಹಂಗೆ ಸಿನಿಮಾದನ್ನ ಅವು ಸೀನ್ ಚೇಂಜ್ ಆದಂಗೆ, ಡ್ರಾಮಾ ಸೀನ್ ಚೇಂಜ್ ಮಾಡಿಬಿಟ್ರಿ ಎಲ್ಲ. ಒಂದು ಸಂಸ್ಥೆ ಕಟ್ಟಿದ್ರು. ಇದು ಬರೀ ಒಂದೇ ವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ. ಈ ಸಂಸ್ಥೆ ತನ್ನ 1ನೇ ವರ್ಷದ ಹುಟ್ಟುಹಬ್ಬವೇ ಶಾರದಾ ಉತ್ಸವ ಆಗಿ ಆಚರಣೆ ಮಾಡಿಸಿಕೊಳ್ತಾ ಇದೆ ಇವತ್ತು. ನೋಡಿ, ಒಂದು ಸಂಸ್ಥೆನೂ ಹುಟ್ಟುಹಬ್ಬ ಮಾಡಿಕೊಳ್ಳುತ್ತದೆ, ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತೇವೆ. ವ್ಯತ್ಯಾಸ ಏನು ಅಂದ್ರೆ, ನಾವು ನಮ್ಮ ಮಕ್ಕಳು ದೊಡ್ಡವರಾದ್ರೆ 1 ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತೀವಿ. ಒಂದು ಸಂಸ್ಥೆ ಅದು ತನ್ನ 1 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತದೆ. ವ್ಯತ್ಯಾಸ ಇಷ್ಟೇ, ನಮ್ಮ ಹುಟ್ಟುಹಬ್ಬ ಹೇಗೆ ಅಂದರೆ, ಒಂದಿಷ್ಟು ಕೇಕ್ ತಂದು ಅದರ ಮೇಲೆ ಒಂದಿಷ್ಟು ಮೇಣದ ಬತ್ತಿ ಹಚ್ಚಿ ಇಟ್ಟು ದೀಪ ಹಚ್ಚಿ, ನಾವು ನಮ್ಮ ಹುಟ್ಟುಹಬ್ಬವನ್ನು, ನಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಹಚ್ಚಿದ ದೀಪ ಆರಿಸಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತೇವೆ. ಇವರು ಮಕ್ಕಳ ಎದೆಯೊಳಗೆ ಅಕ್ಷರದ ದೀಪ ಹಚ್ಚಿ ಶಾರದಾ ಇಂಟರ್ನ್ಯಾಷನಲ್ ತನ್ನ 1ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತದೆ. ಜ್ಞಾನ ಅಷ್ಟು ದೊಡ್ಡದು, ವಿದ್ಯೆ ದಾನ ಅಷ್ಟು ಪವಿತ್ರವಾಗಿರುವಂತಹದ್ದು. ನಮ್ಮ ಗುರುಗಳಾದಂಥ ಮರಿಶಾಂತವೀರ ಮಹಾಸ್ವಾಮಿಗಳವರು ಕಾಶಿಯೊಳಗೆ ಓದ್ದವರು. 16 ವರ್ಷ ಕಾಶಿಯೊಳಗೆ ಓದಿದ ಮೇಲೆ ಕೊಪ್ಪಳಕ್ಕೆ ಬಂದ್ರಂಥವ್ರು. ಅವರು ಸುತ್ತ ಹಳ್ಳಿಗಳಿಗೆ ಹೋದಾಗ ಅವ್ರಿಗೆ ಅನ್ನಿಸ್ತಂತ, ನಾನೊಬ್ಬ ಶಾಲೆ ಕಲ್ತ್ರಿ ಏನಾಯ್ತು, ಪಂಡಿತಾಗಿ ಬಂದೆ, ನನ್ನ ಮಠದ ಸುತ್ತಮುತ್ತ ಇರುವ ಮಕ್ಕಳೆಲ್ಲ ಅವ್ರಿಗೆ ಅಜ್ಞಾನ ಇತ್ತು. ಕೃಷ್ಣನೇ ಹೆಂಡತಿಗೆ ಹಾಕೊಂಡು ಹೊಡ್ಯಾಕತ್ತು, ರಪ್ 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 ಹೊಡ್ಯಾಕತ್ತು. ಹೆಂಡತಿಗೆ ಸಿಟ್ಟು ಬಂದು ಮೊಬೈಲ್ ತೊಗೊಂಡು ನೋಡ್ಲು. ಅವ ಏನಂತ ಹೊಡ್ಯಾಕತ್ತ, ಯಾರು ಕಳಿಸ್ಯಾರ ನಿನಗಿದು ಮೆಸೇಜ್, ಬ್ಯೂಟಿಫುಲ್ ಅಂತ ಕಳಿಸ್ಯಾರಲ್ಲ, ಯಾರು ಕಳಿಸ್ಯಾರ, ಇದು ಎಷ್ಟು ದಿವಸದಿಂದ ನಡೆದೈತಿ, ಅವ್ರಿಗೆ ಮಠ ಬಿಡಿಸಿ ಹೊರಗೆ ಹಾಕ್ರಿ ಅಂದರು. ಅವಾಗ ಗುರುಗಳು ಮರಿಶಾಂತವೀರ ಮಹಾಸ್ವಾಮಿಗಳು ಹೇಳಿದ್ರಂತ, ನೋಡು ನೀನು ಗವಿಸಿದ್ದಪ್ಪಜ್ಜಗಂತ ಹೇಳಿ ಮೀಸಲು ತುಪ್ಪ ಹಾಕಿದ್ದಿ, ಮಕ್ಕಳು ಉಂಡಾವ. ಏನು ವ್ಯತ್ಯಾಸ ಆಗೈತಿ ಅಂದ್ರೆ, ನೀನು ತುಪ್ಪ ಎದಕ್ಕೆ ಹಾಕಿದ್ದಿ ಅಂದ್ರೆ ಮೊದಲು ಆರುವ ದೀಪಕ್ಕೆ ಹಾಕಿದ್ದಿ, ಮಕ್ಕಳು ಉಂಡಾವಲ್ಲ, ಅದು ಆರದ ದೀಪಕ್ಕನ ಮೀಸಲಾಗೈತಿ ನಿನ್ನ ತುಪ್ಪ ಅಂತ. ಅದು ಜ್ಞಾನ ದಾಸೋಹ. ಅದು ಅಂಥ ಜ್ಞಾನ ದಾಸೋಹಕ್ಕಾಗಿ ಇಲ್ಲಿ ಇಬ್ಬರು ಅಣ್ಣ ತಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ನಾನು ಅದಕ್ಕೆ ಅವರಿಗೆ ತಮಾಷೆಗೆ ಹೇಳ್ತಿದ್ದೆ, ಏನಂದರೆ ಅವರು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಅವ್ರ ಕೆಲಸ ಹೆಂಗಂದ್ರೆ, ಇನ್ನೂ ಕರೆಂಟ್ ಲೇಟಾಗಿ ಹೋಗ್ತೈತೆ, ಅವರಿಬ್ಬರು ಅದಕ್ಕಿಂತ ಫಾಸ್ಟಾಗಿ ಹೋಗಿರ್ತಾರೆ. ಅವರು ಅಷ್ಟು ಉತ್ಸಾಹ ಅವರಲ್ಲಿ. ಮತ್ತು ಈಗಾಗಲೇ ಸಮಯನೂ ತುಂಬ ಸಮಯ ಆಗಿದೆ. ಪಾಪ ಯಾರ್ಯಾರಿಗೆ BP ಶುಗರ್ ಗುಳಿಗೆ ತೊಗೋಬೇಕು, ಇದನ್ನೆಲ್ಲ ಸ್ವಾಮಿಗಳಿಗೆ ಅರ್ಥ ಆಗ್ಬೇಕು ನಮಗೆ. ಹಿರಿಯರು ನಮ್ಮ ಸ್ಮೃತಿ ಪಟಲದಿಂದ ದೂರ ಆಗ್ತಾರಲ್ಲ, ಅವತ್ತು ಅವರು ಸತ್ತು ಹೋಗ್ತಾರೆ. ಎಲ್ಲಿಯವರೆಗೆ ನಮ್ಮ ಹಿರಿಯರನ್ನು ನಾವು ನೆನೆಸ್ತಾ ಇರ್ತೀವಿ, ಅವರು ಜೀವಂತವಾಗಿಯೇ ಇರ್ತಾರೆ.
ಇವತ್ತು ಪಾಟೀಲ್ರು ಅವರ ತಾಯಿ ಹೆಸರಿಟ್ಟಿದ್ದಾರೆ. ತಾಯಿಯ ತ್ಯಾಗ, ಆಕೆಯ ಸೇವೆ ಅಷ್ಟು ದೊಡ್ಡದಾಕ್ಯದು. ನೀವು ನೋಡಿ, ಒಬ್ಬ ಕವಿ ಇರ್ತಾನೆ. ಇಲ್ಲೆಲ್ಲ ಭಾಳಷ್ಟು ಜನ ಕವಿಗಳು ಕುಳಿತುಕೊಂಡಿದ್ದಾರೆ. ಒಬ್ಬ ಕವಿ ಒಂದು ಕವನ ಬರೀತಾನೆ. ಕವನ ಬರೆದು ಅಷ್ಟಕ್ಕೆ ಬಿಡುವುದಿಲ್ಲ ಆತ. ರಿಟರ್ನ್ ಬೈ ಅಂತ ಕೆಳಗೊಂದು ತನ್ನ ಹೆಸರು ಹಾಕೊಂತಾನೆ, ಬರೆದವ್ರು ಯಾರು ಅಂತ. ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ತಾನೆ. ಚಿತ್ರ ಬಿಡಿಸಿ ಕೊನೆಗೆ ಕೆಳಗ ಇಟ್ ಈಸ್ ಪೇಂಟೆಡ್ ಬೈ, ಯಾರಿಂದ ಇದು ರಚನೆ ಆಯಿತು, ಬಿಡಿಸಿದ್ರು ಅಂತ ಆ ಕಲಾವಿದ ತನ್ನ ಹೆಸರು ಹಾಕ್ಕೊತಾನೆ. ಅದರ ಆಶ್ಚರ್ಯ, ಒಬ್ಬ ಕವಿ ಒಂದು ಕವನ ಬರೆದ್ರೆ ಅದರ ಕೆಳಗೆ ತನ್ನ ಹೆಸರು ಹಾಕ್ಕೊತಾನೆ. ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸಿದ್ರೆ ಅದರ ಕೆಳಗೆ ತನ್ನ ಹೆಸರು ಹಾಕ್ಕೊತಾನೆ. ಅದರ ಒಬ್ಬ ತಾಯಿ 9 ತಿಂಗಳವರೆಗೆ ಒಂದು ಮಗುವನ್ನು ತನ್ನ ಗರ್ಭದಲ್ಲಿ ಹೊತ್ತು 9 ತಿಂಗಳಾದ ಮೇಲೆ ಹೆತ್ತು 5 ವರ್ಷಗಳ ಕಾಲ ಅವನಿಗೆ ಲಾಲನೆ ಪಾಲನೆ ಪೋಷಣೆ ಮಾಡಿ ಆ ಹುಡುಗಗೆ ಶಾಲೆಗೆ ಕರ್ಕೊಂಡೋಗಿ ಹೆಸರು ಹಚ್ಚುವಾಗ ಆ ಹುಡುಗನ ಅಪ್ಪನ ಹೆಸರು ಬರೆಸಲಿ ಹೊರತು ತನ್ನ ಹೆಸರು ಬರೆಸಲಿಲ್ಲಲ್ಲ. ಆಕೆ ತ್ಯಾಗ ದೊಡ್ಡದಾಗಿ. क्या आप भी स्टॉक मार्केट में इन्वेस्ट करना चाहते हैं पर कंफ्यूज हैं कि कौन सा ऐप चूज करें? डोंट ಬರೆಸಲಿಲ್ಲಲ್ಲ, ಆಕೆ ತ್ಯಾಗ ದೊಡ್ಡದಾಗಿ. ಒಬ್ಬ ಬಾಯಜೀದ ಅಂತ ಒಬ್ಬ ಯುವಕ ಇದ್ದ. ಅವನ ಹೆಸರು ಬಾಯಜೀದ. ಬಾಯಜೀದ ಯುವಕ, ಉತ್ಸಾಹಿ ತರುಣ. ಆತನ ತಂದೆ ಇರಲಿಲ್ಲ, ಅನಾಥ ಅವನು. ಆದರೆ ಬಹಳ ಬಡತನ ಮನೆಯಲ್ಲಿ. ತಾಯಿ ಮುರುಕು ಗುಡಿಸಿಲಿನಲ್ಲಿರುವಾಕೆ ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡಿ ಬಂದು ಮಗನ ದೊಡ್ಡವನು ಮಾಡಿದ್ಲು ಬಾಯಜೀದನಿಗೆ. ಆ ಯುವಕ ತಾಯಿಗೇನು ಕನಸಿತ್ತು ಅಂದ್ರೆ, ಮಗ ದೊಡ್ಡವಾಗ್ಯಾನ, ಅವನಿಗೊಂದು ಮದುವೆ ಮಾಡಿ ಸೊಸಿ ಬಂದ್ಲು ಅಂದ್ರೆ ನಾ ಆರಾಮಿರ್ಬೋದು, ಮುಪ್ಪಿನ ಕಾಲಕ್ಕೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಮುದುಕಿ ಕಲ್ಪನಾ. ಮಗ ಒಂದು ದಿವಸ ಬಂದಂತಾನ, ಯವ್ವ ನನಗೊಂದು ಸಂಕಲ್ಪ ಆಗೈತಿ, ನನಗೊಂದು ಇಚ್ಛೆ ಆಗೈತಿ ಅಂತ. ಅವಾಗ ತಾಯಿ ಕೇಳ್ತಾಳೆ, ಏನು ಸಂಕಲ್ಪ, ಏನು ಇಚ್ಛೆ ಆಗೈತಿ ಮಗ ನಿನಗೆ? ಅವಾಗ ಮಗ ಅಂತಾನ, ನನಗೆ ದೇವರ ಕಾಣಬೇಕಂತ ಇಚ್ಛೆ ಆಗೈತಿ, ನನಗೆ ದೇವರನ್ನು ನೋಡ್ಬೇಕಂತ ಮನಸ್ಸಿನೊಳಗೆ ಇಚ್ಛೆ ಹುಟ್ಟಿದೆ, ಒಂದು ಸಂಕಲ್ಪ ಆಗಿದೆ ಅಂತ. ತಾಯಿ ಮುದುಕಿಗೇನಿತ್ತು, ಮಗನ ಮದುವೆ ಮಾಡಬೇಕು ಅಂತ ತಾಯಿ ಅಂದ್ಕೊಂಡಿದ್ಲು. ಮಗ ಅಂತಾನ, ನಾ ದೇವ್ರನ್ನ ಕಾಣಕ್ಕೆ ಹೋಗ್ಬೇಕಾಗೈತಿ. ತಾಯಿ ಅಂತಾಳ, ನೋಡು ಮಗ, ನೀನು ದೇವ್ರನ್ನ ಕಾಣಬೇಕಂತ ಇಂಥ ಪವಿತ್ರ ಸಂಕಲ್ಪ ಇಟ್ಕೊಂಡು ಹೊಂಟಿ ಅಂದ ಮೇಲೆ ನಾನು ನಿನಗೆ ಬ್ಯಾಡ್ ಅನ್ನೋದಿಲ್ಲ. ಮಗ ಬೆಳಿಗ್ಗೆ ಎದ್ದ, ಮುದುಕಿ ರಾತ್ರಿ ರೊಟ್ಟಿ ಮಾಡಿಟ್ಟಿತ್ತು. ಒಂದು 4 ಕಟ್ಟಿ ರೊಟ್ಟಿ, ಅದ್ರ ಮೇಲೆ ಒಂದಿಷ್ಟು ಖಾರ ಪುಡಿ ಎಣ್ಣೆ ಹಾಕಿ ಒಂದು ಹರಕೆ ಅರ್ಬಿ ತೊಗೊಂಡು ಒಂದು ಪವಡ ತೊಗೊಂಡು ಬುತ್ತಿ ಕಟ್ಟಿ ಮಗನಿಗೆ ಕೊಡ್ತಾಳೆ. ಮಗ, ನೀ ದೇವರನ್ನು ಕಾಣಕ್ಕೆ ಹೊಂಟಿಯಲ್ಲ, ಅದು ಅತ್ಯಂತ ಪವಿತ್ರ ಕೆಲಸ. ಈ ಜಗತ್ತಿನಲ್ಲಿ ಬಹಳ ದೊಡ್ಡವರಷ್ಟೇ ಅದನ್ನು ಮಾಡ್ಯಾರ. ಈಗ ನೀವು ಹೋಗಿ ಬಾ, ಆದರೆ ನಂದೊಂದು ಮಾತು ನಡೆಸಿಕೊಡು ಅಂತ ತಾಯಿ ಅಂತ. ಮಗ, ನೀನು ಹೋಗಿ ಬಾ, ದೇವ್ರನ್ನ